ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ಜಾಬ್ ನೋಟಿಫಿಕೇಷನ್ಗಳ ಅಪ್ಡೇಟ್ಗಾಗಿ ಕಾಯ್ತಾ ಇರೋ ಎಲ್ಲ ಆಸ್ಪಿರೆಂಟ್ಸ್ಗೆ ಇವತ್ತು ಒಂದು ಸೂಪರ್ ಇನ್ಫಾರ್ಮೇಷನ್ ತೆಗೆದುಕೊಂಡು ಬಂದಿದ್ದೀನಿ. ನೀವೇನಾದರೂ ಇತ್ತೀಚೆಗೆ ಡಿಗ್ರಿ ಮುಗಿಸಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಬೇಕು, ಬ್ಯಾಂಕ್ ಕೆಲಸ ಹೇಗೆ ನಡೆಯುತ್ತೆ ಅನ್ನೋ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ಕೊಂಡಿದ್ರೆ ಬ್ಯಾಂಕ್ ಆಫ್ ಬರೋಡಾದಿಂದ ನಿಮಗೊಂದು ಬಿಗ್ ಅಪಾರ್ಚುನಿಟಿ ಬಂದಿದೆ. ಹೌದು, 2026ನೇ ಸಾಲಿನ ಅಪ್ರೆಂಟಿಸ್ ಆ್ಯಕ್ಟ್ 1961ರ ಅಡಿಯಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಅಪ್ಲೈ ಮಾಡಬಹುದು, ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ವೇಕೆನ್ಸಿ ಎಷ್ಟು ಅಂತ ನೋಡೋದಾದರೆ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಟೋಟಲ್ ಆಗಿ 5,000 ಅಪ್ರೆಂಟಿಸ್ ಸೀಟ್ಸ್ ಖಾಲಿವೆ. ಅಂದರೆ ತುಂಬ ದೊಡ್ಡ ಮಟ್ಟದಲ್ಲೇ ಬ್ಯಾಂಕ್ ಆಫ್ ಬರೋಡಾ ಈ ಸಲ ಕಾಲ್ ಫಾರ್ ಮಾಡಿದೆ. ಆದರೆ ಫ್ರೆಂಡ್ಸ್, ಇಲ್ಲಿ ನೀವು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಷಯವನ್ನು ಗಮನಿಸಬೇಕು. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇದು ಬ್ಯಾಂಕಿಂಗ್ನ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಹುದ್ದೆನಾ ಅಥವಾ ಕ್ಲರ್ಕ್ ಹುದ್ದೆನಾ ಅಂತ. ಖಂಡಿತ ಅಲ್ಲ, ಇದು ಪರ್ಮನೆಂಟ್ ಜಾಬ್ ಅಲ್ಲ. ಬದಲಾಗಿ ಇದು ಕೇವಲ 1 ವರ್ಷದ ಅವಧಿಯ ವರ್ಕ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿರುತ್ತೆ. ಆದರೆ ಫ್ಯೂಚರ್ನಲ್ಲಿ ಬೇರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆಯೋಕೆ ಅಥವಾ ಪ್ರೈವೇಟ್ ಬ್ಯಾಂಕ್ಸ್ನಲ್ಲಿ ಕೆಲಸ ಸಿಗೋಕೆ ಈ 1 ಇಯರ್ ಸರ್ಟಿಫಿಕೇಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಮತ್ತು ಸೂಪರ್ ಗುಡ್ ನ್ಯೂಸ್ ಏನಪ್ಪ ಅಂದರೆ, ಆಲ್ ಇಂಡಿಯಾ ಲೆವೆಲ್ನಲ್ಲಿ 5,000 ಪೋಸ್ಟ್ ಇದ್ದರೂ ಕೂಡ ನಮ್ಮ ರಾಜ್ಯಕ್ಕೆ ಅಂತಾನೆ ಸಪ್ರೇಟಾಗಿ 483 ಸೀಟುಗಳನ್ನು ಅಲಾಟ್ ಮಾಡಲಾಗಿದೆ. ಸೊ ಕಾಂಪಿಟೇಷನ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಇರಲ್ಲ, ನಮ್ಮ ಸ್ಟೇಟ್ ಲೆವೆಲ್ನಲ್ಲೇ ಇರುತ್ತೆ. ಇದರಲ್ಲಿ ಕ್ಯಾಟಗರಿ ವೈಸ್ ರಿಸರ್ವೇಷನ್ ಹೇಗೆ ಹಂಚಿಕೆ ಆಗಿದೆ ಅಂತ ನೋಡೋದಾದರೆ, ಜನರಲ್ ಅಥವಾ ಅನ್ರಿಸರ್ವ್ಡ್ ಅವರಿಗೆ 195 ಸೀಟ್ಸ್ ಇದೆ, OBC ಕ್ಯಾಟಗರಿಗೆ 130, SC ಅವರಿಗೆ 77 ಮತ್ತು ST ಅವರಿಗೆ 33 ಹಾಗೂ EWS ವರ್ಗದವರಿಗೆ 48 ಸೀಟ್ಗಳನ್ನು ನೀಡಲಾಗಿದೆ. ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಸೀಟ್ಸ್ ಇದೆ ಅಂತ ನೀವಿಲ್ಲಿ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಬಹುದು. ಯಾವಾಗಿನಿಂದ ಅಪ್ಲೈ ಮಾಡಬಹುದು ಅಂತ ಡೇಟ್ಸನ್ನು ನೋಡೋದಾದರೆ, ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಆಲ್ರೆಡಿ ಮೇ 19ರಿಂದಾನೇ ಲಿಂಕ್ ಅಫಿಷಿಯಲ್ ಆಗಿ ಓಪನ್ ಆಗಿದೆ. ಇನ್ನು ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು ಜೂನ್ 8, 2026. ನೆನ್ಪಿಟ್ಕೊಳ್ಳಿ, ಕೊನೆ ದಿನದವರೆಗೂ ಕಾಯೋಕ್ಕೆ ಹೋಗಬೇಡಿ. ಕೊನೆಯಲ್ಲಿ ಎಲ್ಲರೂ ಒಟ್ಟಿಗೆ ಅಪ್ಲೈ ಮಾಡೋಕ್ಕೆ ಹೋದಾಗ ಸರ್ವರ್ ಬ್ಯುಸಿಯಾಗಿ ಫೀಸ್ ಪೇಮೆಂಟ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಿಲಿಟಿ ಇರೋರು ಆದಷ್ಟು ಬೇಗ ಆನ್ಲೈನ್ ಮೂಲಕ ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡೋಕ್ಕೆ ಏಜ್ ಲಿಮಿಟ್ ಅಥವಾ ವಯೋಮಿತಿ ಎಷ್ಟಿರಬೇಕು ಅಂತ ನೋಡೋದಾದರೆ, ಮೇ 1, 2026ನೇ ತಾರೀಕಿಗೆ ಅನ್ವಯ ಆಗೋ ಹಾಗೆ ನಿಮಗೆ ಮಿನಿಮಮ್ 20 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು ಮ್ಯಾಕ್ಸಿಮಮ್ 28 ವರ್ಷ ದಾಟಿರಬಾರ್ದು. ಅಂದರೆ ಜನರಲ್ ಕ್ಯಾಟಗರಿಯವರಿಗೆ 20ರಿಂದ 28 ವರ್ಷ. ಇದರ ಜೊತೆಗೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏಜ್ ರಿಲ್ಯಾಕ್ಸೇಷನ್ ಅಂದರೆ ವಯೋಮಿತಿ ಸಡಿಲಿಕೆ ಕೂಡ ಸಿಗುತ್ತೆ. ನೀವು SC ಅಥವಾ ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ನಿಮಗೆ 5 ವರ್ಷ ಸಡಿಲಿಕೆ ಇರುತ್ತೆ. OBC ನಾನ್ ಕ್ರೀಮಿ ಲೇಯರ್ ಅವರಿಗೆ 3 ವರ್ಷದ ಸಡಿಲಿಕೆ ಇರುತ್ತೆ. ಇನ್ನು PWD ಆಸ್ಪಿರೆಂಟ್ಸ್ಗೆ 10ರಿಂದ 15 ವರ್ಷದವರೆಗೂ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಕ್ವಾಲಿಫಿಕೇಷನ್ ಅಥವಾ ಶೈಕ್ಷಣಿಕ ಅರ್ಹತೆ ವಿಷಯಕ್ಕೆ ಬರೋದಾದರೆ, ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಅಂದರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಯಾವುದೇ ಸಬ್ಜೆಕ್ಟ್ನಲ್ಲಿ ನೀವು ಕಡ್ಡಾಯವಾಗಿ ಡಿಗ್ರಿ ಅಥವಾ ಗ್ರ್ಯಾಜುಯೇಷನನ್ನು ಪಾಸ್ ಮಾಡಿರಬೇಕು. BA, BCom, BCA, BSc, ಎಂಜಿನಿಯರಿಂಗ್ ಯಾವುದೇ ಆಗಿದ್ದರೂ ಓಕೆ, ಆದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಆದರೆ ಇಲ್ಲಿ ಒಂದು ಮುಖ್ಯವಾದ ಕಂಡೀಷನ್ ಇದೆ. ನಿಮ್ಮ ಗ್ರ್ಯಾಜುಯೇಷನ್ ಮುಗಿದು 4 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿರಬಾರ್ದು. ಅಂದರೆ ರೀಸೆಂಟಾಗಿ ಪಾಸ್ಔಟ್ ಆದವರಿಗೆ ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಮತ್ತು ಆಲ್ರೆಡಿ ಎಲ್ಲಾದರೂ ಅಪ್ರೆಂಟಿಸ್ ಟ್ರೈನಿಂಗ್ ತೊಗೊಂಡಿದ್ರೆ ಅಥವಾ 1 ವರ್ಷದ ಕೆಲಸದ ಅನುಭವ ಇದ್ದರೆ ಅಂಥವರು ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಒಂದು ವೇಳೆ ನೀವು ಸೆಲೆಕ್ಟ್ ಆದರೆ ಟ್ರೈನಿಂಗ್ ಹೇಗಿರುತ್ತೆ, ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂತ ಈಗ ನೋಡೋಣ. ಇಲ್ಲಿ ನಿಮಗೆ ಬ್ಯಾಂಕಿಂಗ್ ವರ್ಕ್ ಕಲಿಯೋಕ್ಕೆ ಟೋಟಲ್ ಆಗಿ 12 ತಿಂಗಳು ಅಂದರೆ 1 ವರ್ಷಗಳ ಕಾಲ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಈ ಟ್ರೈನಿಂಗ್ ಪೀರಿಯಡ್ನಲ್ಲಿ ನಿಮಗೆ ಪ್ರತಿ ತಿಂಗಳು 15,000 ಫಿಕ್ಸ್ಡ್ ಸ್ಟೈಫಂಡ್ ಸಿಗುತ್ತೆ. ಹೌದು, ಇದನ್ನು ಸ್ಯಾಲ್ರಿ ಅನ್ನೋದಕ್ಕಿಂತ ಸ್ಟೈಫಂಡ್ ಅಂತಾನೆ ಕರೀತಾರೆ. ಆದರೆ ನೆನಪಿರಲಿ, ಇದು ಅಪ್ರೆಂಟಿಸ್ ಹುದ್ದೆ ಆಗಿರೋದ್ರಿಂದ ನಿಮಗೆ ರೆಗ್ಯುಲರ್ ಎಂಪ್ಲಾಯೀಸ್ ತರಹ ಯಾವುದೇ ಹೆಚ್ಚುವರಿ ಭತ್ಯೆಗಳು ಅಂದರೆ DA, HRA, ಮೆಡಿಕಲ್ ಅಲೋವೆನ್ಸ್ ಅಥವಾ ಇನ್ಯಾವುದೇ
ಪ್ರಿವಿಲೇಜಸ್ ಇರೋದಿಲ್ಲ. ಕೇವಲ 15,000 ಫಿಕ್ಸ್ಡ್ ಅಮೌಂಟ್ ಮಾತ್ರ ಸಿಗುತ್ತೆ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ನಡೆಯುತ್ತೆ ಅಂತ ಈಗ ನೋಡೋದಾದರೆ, ತುಂಬ ಜನ ಇಂಟರ್ವ್ಯೂ ಇರುತ್ತಾ, ಇಂಟರ್ವ್ಯೂನಲ್ಲಿ ಏನು ಕೇಳ್ತಾರೆ ಅಂತ ಟೆನ್ಷನ್ ಮಾಡ್ಕೊಳ್ತಾರೆ. ಆದರೆ ಈ ಹುದ್ದೆಗಳಿಗೆ ಯಾವುದೇ ತರಹ ಇಂಟರ್ವ್ಯೂ ಇರೋದಿಲ್ಲ. ಕೇವಲ 3 ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಫಸ್ಟ್ ಒಂದು ಆನ್ಲೈನ್ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಮೆರಿಟ್ ಲಿಸ್ಟ್ನಲ್ಲಿ ಬಂದವರಿಗೆ ಸೆಕೆಂಡ್ ಸ್ಟೆಪ್ನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ 3ನೇ ಸ್ಟೆಪ್ನಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಈ 3 ಸ್ಟೆಪ್ಸ್ ಕ್ಲಿಯರ್ ಆದರೆ ಸಾಕು, ನಿಮಗೆ ಜಾಬ್ ಕನ್ಫರ್ಮ್ ಆಗುತ್ತೆ. ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಟೋಟಲ್ ಆಗಿ 100 ಮಾರ್ಕ್ಸ್ಗೆ ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮ್ ಇರುತ್ತೆ. ನಿಮಗೆ ಸಿಗೋ ಟೈಮ್ 60 ನಿಮಿಷ, ಅಂದರೆ ಕೇವಲ 1 ಗಂಟೆ ಮಾತ್ರ. ಇದರಲ್ಲಿ 4 ಸೆಕ್ಷನ್ ಇರುತ್ತೆ. ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಕಾಂಪಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಕಂಪ್ಯೂಟರ್ ನಾಲೆಜ್. ಆಮೇಲೆ ಜನರಲ್ ಇಂಗ್ಲೀಷ್. ಪ್ರತಿಯೊಂದು ಸೆಕ್ಷನ್ನಿಂದ 25 ಕ್ವೆಶ್ಚನ್ಸ್ ಬರ್ತವೆ. ಇನ್ನು ಎಲ್ಲಕ್ಕಿಂತ ದೊಡ್ಡ ಪ್ಲಸ್ ಪಾಯಿಂಟ್ ಮತ್ತು ಬಿಗ್ ರಿಲೀಫ್ ಏನಪ್ಪ ಅಂದರೆ, ಈ ಎಕ್ಸಾಮ್ನಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೆ ಎಲ್ಲ 100 ಕ್ವೆಶ್ಚನ್ಸ್ಗಳನ್ನು ಅಟೆಂಡ್ ಮಾಡಬಹುದು. ಲ್ಯಾಂಗ್ವೇಜ್ ಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ಕರ್ನಾಟಕದ ರೀಜನ್ನಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಥಳೀಯ ಭಾಷೆಯಾದ ಕನ್ನಡ ಚೆನ್ನಾಗಿ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಪ್ರಾಪರ್ ಆಗಿ ಮಾತನಾಡೋಕ್ಕೆ ಬರಬೇಕಾಗುತ್ತೆ. ಬ್ಯಾಂಕ್ಗೆ ಬರೋ ಕಸ್ಟಮರ್ಸ್ ಜೊತೆಗೆ ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಆದರೆ ಇಲ್ಲೊಂದು ಬೆಸ್ಟ್ ಎಕ್ಸೆಪ್ಷನ್ ಅಥವಾ ವಿನಾಯಿತಿ ಇದೆ. ಅದೇನೆಂದರೆ, ಒಂದು ವೇಳೆ ನೀವು ನಿಮ್ಮ 10th ಸ್ಟ್ಯಾಂಡರ್ಡ್ ಅಥವಾ PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಕನ್ನಡವನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿ ಪಾಸ್ ಆಗಿದ್ದರೆ ನಿಮಗೆ ಯಾವುದೇ ತರಹ ಸಪ್ರೇಟಾಗಿ ಲ್ಯಾಂಗ್ವೇಜ್ ಟೆಸ್ಟ್ ಇರೋದಿಲ್ಲ. ನಿಮಗೆ ಡೈರೆಕ್ಟಾಗಿ ವಿನಾಯಿತಿ ಸಿಗುತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋಣ. ಇಲ್ಲಿ ಕ್ಯಾಟಗರಿ ವೈಸ್ ಮತ್ತು ಜೆಂಡರ್ ವೈಸ್ ಡಿಫ್ರೆನ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. SC ST ಮತ್ತು PWD ಅಭ್ಯರ್ಥಿಗಳಿಗೆ 200 ರೂಪಾಯಿ ಪ್ಲಸ್ GST ಇರುತ್ತೆ. ಇನ್ನು ಜನರಲ್ OBC ಮತ್ತು EWS ಕ್ಯಾಟಗರಿಯ ಪುರುಷ ಅಭ್ಯರ್ಥಿಗಳಿಗೆ 800 ರೂಪಾಯಿ ಪ್ಲಸ್ GST ಇರುತ್ತೆ. ಇದೇ ರೀತಿ OBC EWSನ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಟ್ರಾನ್ಸ್ಜೆಂಡರ್ ಆಸ್ಪಿರೆಂಟ್ಸ್ಗೆ 600 ಪ್ಲಸ್ GST ಫೀಸನ್ನು ನಿಗದಿ ಮಾಡಿದ್ದಾರೆ. ಅಪ್ಲಿಕೇಶನ್ ಫೀಸನ್ನು ನೀವು ಆನ್ಲೈನ್ ಬ್ಯಾಂಕಿಂಗ್ ಅಥವಾ UPI ಮೂಲಕ ಪೇ ಮಾಡಬಹುದು. ಈಗ ಅಪ್ಲೈ ಮಾಡೋ ಪ್ರೊಸೆಸ್ಸನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕೆಂದರೆ ತುಂಬ ಜನ ಇಲ್ಲೇ ತಪ್ಪು ಮಾಡ್ತಾರೆ. ಇದರಲ್ಲಿ ಟೋಟಲ್ ಆಗಿ 2 ಸ್ಟೆಪ್ಸ್ ಇವೆ. ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನೀವು ಡೈರೆಕ್ಟಾಗಿ ಬ್ಯಾಂಕ್ ಆಫ್ ಬರೋಡಾದ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋಕ್ಕೆ ಬರಲ್ಲ. ಮೊದಲು ನೀವು ಗೌರ್ಮೆಂಟ್ ಅಫಿಷಿಯಲ್ ಅಪ್ರೆಂಟಿಸ್ಶಿಪ್ ಪೋರ್ಟಲ್ ಆದ NAPS ಅಥವಾ NATS ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕು. ಇಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಈ ಪೋರ್ಟಲ್ ಒಳಗಡೆ ಎಸ್ಟಾಬ್ಲಿಷ್ಮೆಂಟ್ ಸರ್ಚ್ ಅಂತ ಇರುತ್ತೆ. ಅಲ್ಲಿ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಂತ ಸರ್ಚ್ ಮಾಡಿ ಫಸ್ಟ್ ಅಪ್ಲೈ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ. ಒಮ್ಮೆ ನೀವು ಅಪ್ರೆಂಟಿಸ್ಶಿಪ್ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಿದ ತಕ್ಷಣ ನೀವು ರಿಜಿಸ್ಟರ್ ಮಾಡಿರೋ ಇಮೇಲ್ IDಗೆ ಬ್ಯಾಂಕ್ ಕಡೆಯಿಂದ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮನ್ನು ಅಂತಿಮ ಅಪ್ಲಿಕೇಶನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸನ್ನು ಫಿಲ್ ಮಾಡಿ ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫಾರ್ಮ್ ಸಬ್ಮಿಟ್ ಮಾಡಬೇಕು. ಕೊನೆಯದಾಗಿ ನಿಮ್ಮ ಕ್ಯಾಟಗರಿ ವೈಸ್ ಇರೋ ಎಕ್ಸಾಮ್ ಫೀಸನ್ನು ಆನ್ಲೈನ್ನಲ್ಲಿ ಸಕ್ಸಸ್ಫುಲ್ಲಾಗಿ ಪೇ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಅಪ್ಲೈ ಮಾಡೋಕ್ಕೆ ಕೂರೋ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ರೆಡಿ ಇಟ್ಕೊಳ್ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ವೈಟ್ ಪೇಪರ್ ಮೇಲೆ ಮಾಡಿರೋ ಸಿಗ್ನೇಚರ್. ಇದರ ಜೊತೆಗೆ ನಿಮ್ಮ 10th 12th ಮತ್ತು ಗ್ರ್ಯಾಜುಯೇಷನ್ನ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಲಾಸ್ಟ್ ಒನ್, ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅಥವಾ ಕ್ಯಾನ್ಸಲ್ ಚೆಕ್ ಲೀಫ್ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿಯನ್ನು ರೆಡಿಯಾಗಿಟ್ಕೊಳ್ಳಿ, ಯಾಕಂದರೆ ಸ್ಟೈಫಂಡ್ ಅಮೌಂಟ್ ಕ್ರೆಡಿಟ್ ಆಗೋಕ್ಕೆ ಇದು ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾಲಿ ಇರೋ 5,000 ಅಪ್ರೆಂಟಿಸ್ ಹುದ್ದೆಗಳ ನೇಮಕಾತಿಯ ಕಂಪ್ಲೀಟ್ ಇನ್ಫಾರ್ಮೇಷನ್. ಇನ್ನೂ ಹೆಚ್ಚಿನ ಅಫಿಷಿಯಲ್ ಡೀಟೇಲ್ಸ್ ಬೇಕು ಅಂದರೆ ನೀವು ಅವರ ಅಧಿಕೃತ ವೆಬ್ಸೈಟ್ ಆದ bankofbaroda.inಗೆ ವಿಸಿಟ್ ಮಾಡಿ ಅಧಿಸೂಚನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಓದಬಹುದು. June 8 ಲಾಸ್ಟ್ ಡೇಟ್ ಅನ್ನೋದನ್ನು ಮರಿಬೇಡಿ. ಈ ಮಾಹಿತಿ ನಿಮಗೆ ರಿಯಲ್ ಆಗಿ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ.
ಇದೇ ತರಹದ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.